ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದರೆ ಫ್ರೂಟ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಈ ಮಿಲ್ಕ್ ಶೇಕನ್ನು ನಾವು ಬೆಳಿಗ್ಗೆ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ನಾವು ಇಡೀ ದಿನ ಲವಲವಿಕೆಯಿಂದ ಇರ್ತೀವಿ, ಆರಾಮಾಗಿ ಎಲ್ಲ ಕೆಲಸವನ್ನು ಮಾಡ್ತೀವಿ. ನಮಗೆ ಸುಸ್ತು, ನಿಶಕ್ತಿ, ಆಯಾಸ, ದಣಿವು ಏನೂ ಆಗಲ್ಲ, ಬಾಯಾರಿಕೆ ಕೂಡ ಆಗಲ್ಲ ಬಂಧುಗಳೇ. ಅದೇ ಇದನ್ನು ರಾತ್ರಿ ಕುಡಿದು ನಾವು ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಬರುತ್ತೆ, ಕಣ್ತುಂಬ ನಿದ್ದೆ ಹೋಗ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮಲ ಇಷ್ಟು ಕ್ಲೀನಾಗಿ ವಿಸರ್ಜನೆ ಆಗುತ್ತೆ ಅಂತಂದರೆ ನಮಗೆ 2 kg ಕಡಿಮೆ ಆಗಿದ್ದೀವಿ ಅನ್ನೋ ಅಷ್ಟು ಫೀಲಿಂಗ್ ಬರುತ್ತೆ. ವಾರಗಟ್ಟಲೆ ಮಲ ಕಟ್ಟಿರೋದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಬನ್ನಿ ಹಾಗಾದರೆ ಈ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದು ಅಂತ ಸವಿಸ್ತಾರವಾಗಿ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಆ್ಯಪಲನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಈ ಆ್ಯಪಲ್ ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಮಲ ವಿಸರ್ಜನೆ ಕ್ಲೀನ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಅಲ್ಲದೇ ಇದು ಒಂದು ನಮ್ಮ ಘನತೆ ಗೌರವವನ್ನು ಹೆಚ್ಚಿಸುವಂಥ ಹಣ್ಣು ಅಂತಲೇ ಹೇಳ್ಬೋದು. ಇದು ದಾಳಂಬ್ರಿ ಬಂಧುಗಳೇ. ಈ ಹಣ್ಣನ್ನು ಗಾಡ್ ಟ್ಯೂತ್, ಭಗವಂತನ ಹಲ್ಲು ಅಂತಲೇ ಹೇಳ್ತಾರೆ, ಅಷ್ಟೊಂದು ಶ್ರೇಷ್ಠವಾಗಿದ್ದಿದ್ದು. ಅದನ್ನು ಕೂಡ ಹಾಕ್ಕೊಂಡೆ. ಇದು ನೋಡ್ರಿ ಆರೆಂಜ್. ನಮಗೆ ಆರಾಮಿಲ್ಲ, ಟೈಫಾಯ್ಡು, ಮಲೇರಿಯಾ ಬಂತು ಅಂದರೆ ಡಾಕ್ಟರ್ ಹೇಳೋದೆ ಮೋಸಂಬಿ ಹಣ್ಣು ತಿನ್ನಿರಿ ಅಂತ. ಮೋಸಂಬಿ ಹಣ್ಣಿನಲ್ಲಿ ಜಾಸ್ತಿ ನಮಗೆ ರಸ ಬರಲ್ಲ, ಈ ಆರೆಂಜ್ನಲ್ಲಿ ರಸ ತುಂಬಾ ಬರುತ್ತೆ. ಹಾಗೆ ಇದು ಕೂಡ ಮೋಸಂಬಿ ಹಣ್ಣಿನಷ್ಟೇ ಪವರ್ ಇರುತ್ತೆ ಬಂಧುಗಳೇ. ಅದನ್ನು ಕೂಡ ಹಾಕ್ಕೊಂಡೆ. ಇದು ನೋಡ್ರಿ ಬಾಳೆಹಣ್ಣು. ಈ ಬಾಳೆಹಣ್ಣು ನಮ್ಮ ಸ್ವದೇಶದ ಹಣ್ಣು ಬಂಧುಗಳೇ. ಇದರ ಪ್ರಯೋಜನ ಎಲ್ಲರಿಗೂ ಗೊತ್ತಿದ್ದಿದೆ. ಪ್ರತಿಯೊಂದು ಪೂಜೆ ಪುನಸ್ಕಾರದಲ್ಲಿ ಮೊದಲ ಸ್ಥಾನ ಬಾಳೆಹಣ್ಣಿಗೆ ಇದೆ ಬಂಧುಗಳೇ. ಇದರಿಂದ ಸ್ವೀಕರಣೆ ಮಾಡ್ಕೋತೀವಿ ನಾವು ದೇವಸ್ಥಾನಕ್ಕೆ. ಪ್ರತಿ ದೇವಸ್ಥಾನಕ್ಕೆ ಹೋದರೆ ಬಾಳೆಹಣ್ಣು ಬಾಳೆಹಣ್ಣು ಬಾಳೆಹಣ್ಣು, ತೆಂಗಿನಕಾಯಿ, ಅಷ್ಟು ಶ್ರೇಷ್ಠವಾಗಿದ್ದು ಈ ಬಾಳೆಹಣ್ಣು ನೋಡ್ರಿ. ಅದರಲ್ಲಿ ಈಗ ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ನಾನು ನೆನೆ ಇಟ್ಟಿದ್ದೆ. ಯಾಕಂದರೆ ಈ ದ್ರಾಕ್ಷಿ ಸೀಸನ್ ಇಲ್ಲ, ದ್ರಾಕ್ಷಿ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಈ ಒಣಗಿದ ದ್ರಾಕ್ಷಿ ಇರುತ್ತಲ್ವ, ಮನೋಕ ಅಂತಾರಲ್ವ, ಅದನ್ನೇ ನಾನು ನೆನೆ ಇಟ್ಟಿದ್ದೆ ನೀರಿನಲ್ಲಿ. ಅದನ್ನು ಕೂಡ ಹಾಕ್ಕೊಂಡೆ. ಎಲ್ಲ ನಾನು ಹಾಕ್ಕೊಂಡಿರೋದು ಒಂದೇ ಹಣ್ಣು ಬಂಧುಗಳೇ. ಈಗ ನೋಡ್ರಿ ಗೋಡಂಬಿ ಒಂದು 10ರಿಂದ 15 ಗೋಡಂಬಿಯನ್ನು ನೆನೆ ಇಟ್ಟಿದ್ದೀನಿ. 2 ಬ್ಯಾಚ್ನಲ್ಲಿ ನಾನು ರುಬ್ಕೋತೀನಿ, ಅದಕ್ಕೋಸ್ಕರ ಅರ್ಧ ಹಾಕ್ಕೊಂಡು ಅರ್ಧ ಬಿಡ್ತಾ ಇದ್ದೀನಿ. ಈ ಗೋಡಂಬಿ ಕೂಡ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ, ಇದರದ್ದು ಪವರ್ ಎಷ್ಟು ಅಂತ. ಇದು ಬಾದಾಮಿ. ಈ ಬಾದಾಮಿ ಪ್ರತಿನಿತ್ಯ ನಾವು ತಿನ್ನೋದ್ರಿಂದ, ನೀರಲ್ಲಿ ಹಾಕಿ ನೆನೆಸಿ ತಿನ್ನೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ. ಕನ್ನಡಕ ಇದ್ದವರು ಕೂಡ ಆರಾಮಾಗಿ ಹಾಗೇನೆ ಕಣ್ಣನ್ನು ಸುಧಾರಿಸ್ಕೋಬಹುದು. ಮತ್ತು 3 ಏಲಕ್ಕಿಯನ್ನು ಹಾಕಿದೆ. ನಮ್ಮ ಬಾಡಿಯನ್ನು ಕೂಲ್ ಇಡಲಿಕ್ಕೆ ಹಾಗೆ ಮತ್ತು ಟೇಸ್ಟನ್ನು ಹೆಚ್ಚಿಸಲಿಕ್ಕೆ ಏಲಕ್ಕಿ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ರಿ. ಇವಾಗ ಇದನ್ನು ಸ್ವಲ್ಪ ಒಳಗೆ ಹೋಗಲಿ, ನಂತರ ನಾವು ಇದರಲ್ಲಿ ಹಾಲು ಹಾಕ್ತಾ ಇದ್ದೀವಿ. 1 ಕಪ್ಪಿನಷ್ಟು ಹಾಲು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಬೇಕು ಬಂಧುಗಳೇ. ನೋಡ್ರಿ ಇವಾಗ ನಾವು ಇದನ್ನು ರುಬ್ಕೊಂಡು ಬಂದ್ವಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಕೆಲವರಿಗೆ ಮನೆಯಲ್ಲಿ ಜ್ಯೂಸ್ ಮಿಕ್ಸರ್ ಇರಲ್ಲ, ಅವರು ಡೈರೆಕ್ಟಾಗಿ ಮಾಮೂಲಾಗಿ ಮಿಕ್ಸರ್ ಜಾರ್ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ, ಅದರಲ್ಲೇ ಕೂಡ ನಾವು ಜ್ಯೂಸನ್ನು ರೆಡಿ ಮಾಡ್ಕೋಬಹುದು. ಈಗ ಇದು ನೋಡ್ರಿ ಖರ್ಜೂರ, ಬೀಜ ತೆಗೆದಿರುವಂಥ ಖರ್ಜೂರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಈಗ ಅದರಲ್ಲಿ ತುಂಬು ಇರುತ್ತೆ, ಅಲ್ಲಲ್ಲೇ ತುಂಬು ಇರುತ್ತೆ. ಆ ತುಂಬನ್ನು ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು 4 ಖರ್ಜೂರದಷ್ಟು ಕ್ವಾಂಟಿಟಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾ ಬೆಲ್ಲ, ಸಕ್ಕರೆ ಏನನ್ನು ಯೂಸ್ ಮಾಡಲ್ಲ, ಆ ಖರ್ಜೂರ ಸ್ವೀಟನ್ನೇ ಸರಿ ಹೋಗುತ್ತೆ. ಈಗ ಉಳಿಸಿರುವಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಸ್ವಲ್ಪ ಉಳಿಸಿದ್ನೆಲ್ಲ ಬಂದಾಗಲೇ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಎಲ್ಲ ಫ್ರೂಟ್ಸನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಈ ಫ್ರೂಟ್ ಜ್ಯೂಸ್ ಮಾಡಲಿಕ್ಕೆ ಜಾಸ್ತಿ ಹಣ್ಣು ಬೇಕಪ್ಪ ಅಂತ ಏನಿಲ್ಲ, ಎಲ್ಲ ಒಂದೇ ಹಣ್ಣು ಮನೆಯಲ್ಲಿದ್ದರೆ ಸಾಕು, ನಾವು ಇದನ್ನು ರೆಡಿ ಮಾಡ್ಕೋಬಹುದು. ನಾನು ತಗೊಂಡಿರೋದು ಕೂಡ ಎಲ್ಲ ಒಂದೇ ಹಣ್ಣು. ಆರಾಮಾಗಿ ನಮ್ಮ 4 ಮಂದಿಗೆ ಜ್ಯೂಸ್ ಆಗುತ್ತೆ ಬಂಧುಗಳೇ. ಕ್ವಾಂಟಿಟಿಯಲ್ಲಿ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ನಿಮಗೆ ತೋರಿಸ್ತೀನಿ ನೋಡ್ರಿ ಬಂಧುಗಳೇ. ಇದನ್ನ ಇವಾಗ ಮುಚ್ಚಳವನ್ನು ಮುಚ್ಚಿ ಹಾಗೇನೆ ನಾವು ಮೊದಲಿಗೆ ರುಬ್ಕೊಂಬರೋಣ. ಅದನ್ನು ನುಣ್ಣಗಾದ ನಂತರ 1 ಕಪ್ ಹಾಲನ್ನು ಹಾಕಿ ಒಂದ್ಸಲ ಗಡ್ರ ಅನ್ನಿಸ್ಕೊಂಡ್ರೆ ಸಾಕು. ಈಗ ನೋಡ್ರಿ ನಮ್ಮ ಜ್ಯೂಸ್ ರೆಡಿ ಆಯಿತು. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಇದರಲ್ಲಿ ನೋಡ್ರಿ ನಡಕ್ ನಮಗೆ ಗೋಡಂಬಿ, ಬಾದಾಮಿ ಪೀಸಸ್ ಕಾಣ್ತಾ ಇದೆ.
ಇದು ಉಳಿದ್ರೂ ಕೂಡ ಏನು ಪರವಾಗಿಲ್ಲ ಬಂದ್ರೆ ನಾವು ಕುಡಿಬೇಕಾದ್ರೆ ಅಲ್ಲಲ್ಲೇ ನಮಗೆ ಗೋಡಂಬಿ ಬಾದಾಮಿ ಬಾಯಲ್ಲಿ ಸಿಗುತ್ತಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎರಡರದ್ರಲ್ಲಿದ್ದು ನಾನು ಇದರಲ್ಲಿ ಹಾಕ್ಕೊಂಡೆ. ಇದರಲ್ಲಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೋಡ್ರಿ ನಾನು ನೀರು ಹಾಕ್ಕೊಂಡಿದ್ದೀನಿ. ಯಾವ ನೀರಪ್ಪ ಅಂದರೆ ಮಾಮೂಲು ನೀರಲ್ಲ, ನಾವು ದ್ರಾಕ್ಷಿ ಗೋಡಂಬಿಯನ್ನು ನೆನೆಸಿಟ್ಟಿರುವಂಥ ನೀರಿತ್ತಲ್ಲ ಬಂಧುಗಳೇ, ಅದು ಹಾಕ್ಕೊಂಡೆ. ಅದನ್ನು ಚೆಲ್ಲಕ್ಕೆ ಹೋಗಬೇಡಿ, ಅದರಲ್ಲಿ ಪವರ್ ಇರುತ್ತೆ. ನಮ್ಮ ದ್ರಾಕ್ಷಿ ಅಂಶ ಗೋಡಂಬಿ ಅಂಶ ಅದರಲ್ಲೇ ಬಿಟ್ಟಿರುತ್ತೆ. ಅದನ್ನು ಮಾತ್ರ ಹಾಕೊಳ್ಳಿ. ಸ್ವಲ್ಪ ಇತ್ತು, ಒಂದು ಕಾಲು ಕಪ್ಪಿನಷ್ಟಿತ್ತು, ಅದನ್ನು ಹಾಕ್ಕೊಂಡೆ ಬಂದಾಗ ಜಾಸ್ತಿ ನೀರು ಸೇರಿಸಲಿಕ್ಕೆ ಹೋಗಬೇಡಿ. ಬಾದಾಮಿ ನೀರನ್ನು ಹಾಕಬೇಡಿ, ಬಾದಾಮಿ ನೀರನ್ನು ಚೆಲ್ಬಿಡಿ. ಈಗ ನೋಡ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೋಡಿಕೊಂಡು ಹಾಲನ್ನು ಸೇರಿಸ್ಕೊಳ್ಳಿ. ಈಗ ಸರಿ ಸುಮಾರಾಗಿ ಇದಕ್ಕೆ ಒಂದು ಅರ್ಧ ಲೀಟ್ರ್ನಷ್ಟು ಹಾಲನ್ನು ಹಾಕಿದರೆ ಸರಿ ಹೋಗುತ್ತೆ ನಮಗೆ. ಈಗ ಜಾಸ್ತಿ ನೀರು ಬೇಡ, ಜಾಸ್ತಿ ಗಟ್ಟಿಗೂ ಬೇಡ, ಇದು ಪರ್ಫೆಕ್ಟ್ ಆಗಿದೆ ನಮಗೆ ಹದ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಮ್ಗೆ ಅಲ್ಲಲ್ಲೇ ನಮಗೆ ಈ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಉತ್ತತ್ತಿ ಎಲ್ಲನೂ ಸಿಗ್ತಾ ಇದೆ. ಉತ್ತತ್ತಿ ಅಂದರೆ ಬಂದಗಳೇ ಅದೇ ರೀ ಖರ್ಜೂರ. ಈಗೆಲ್ಲನೂ ರೆಡಿ ಆಯಿತು. ಈಗ ಸರ್ವ್ ಮಾಡ್ತಾ ಇದ್ದೀವಿ ನೋಡ್ರಿ. ಸಖತ್ತಾಗಿರುತ್ತೆ ಬಂಧುಗಳೇ, ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದೇ ಹಣ್ಣು 4 ಹಣ್ಣಿನಿಂದ ನಾನು ರೆಡಿ ಮಾಡ್ತಾ ಇರೋದು. ಇಷ್ಟೊಂದು ಕ್ವಾಂಟಿಟಿ ಆಗಿದೆ, 4 ಮಂದಿ ಆರಾಮಾಗಿ ನಾವು ಇದನ್ನು ಕುಡಿಬಹುದು. ನಾಲ್ಗೆಗೆ ರುಚಿ, ಆರೋಗ್ಯಕ್ಕೆ ಹಿತ ಬಂಧುಗಳೇ. ನೋಡ್ರಿ ನಾವು ಹಾಕಬೇಕಾದ್ರೆ ನಮ್ಗೆ ಅಲ್ಲಲ್ಲಿ ದ್ರಾಕ್ಷಿ ಗೋಡಂಬಿ ಪೀಸಸ್ ಯಾವ ಥರ ಕಾಣ್ತಾ ಇದೆ, ಹಾಗೆ ಖರ್ಜೂರ ಪೀಸಸ್. ನಮಗೆ ಟೇಸ್ಟಿಗೆ ಅನುಸಾರವಾಗಿ ಸಿಹಿ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನೀವು ಖರ್ಜೂರನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇಷ್ಟೇ ಹಾಕಬೇಕಂತಿಲ್ಲ. ನಾನು ಈ ಕ್ವಾಂಟಿಟಿಗೆ 4 ಖರ್ಜೂರ ಟೇಸ್ಟ್ ಪರ್ಫೆಕ್ಟ್ ಆಗಿದೆ ಬಂಧುಗಳೇ. ನೋಡ್ರಿ ನಾವೆಲ್ಲಕ್ಕೂ ಇವಾಗ ಸರ್ವ್ ಮಾಡಿ ಆಯಿತು. ಈ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಬಂಧುಗಳೇ. ಇದು ಮಕ್ಕಳು ದೊಡ್ಡವ್ರಿಗಿಂತ ವಯಸ್ಸಾದವ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕುಡಿದ 1 ಗಂಟೆಯಲ್ಲೇ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿದ್ದು ಆಟೋಮೆಟಿಕ್ ಆಗಿ ಗೊತ್ತಾಗ್ತಾ ಇರುತ್ತೆ ಬಂಧುಗಳೇ. ಸ್ವಲ್ಪ ಹೊತ್ತಿನಲ್ಲೇ ಇದ್ರ ಪವರನ್ನು ತೋರಿಸ್ಬಿಡುತ್ತೆ ಈ ಜ್ಯೂಸು. ನೋಡ್ರಿ ನಮ್ಮ ಜ್ಯೂಸ್ ಎಲ್ಲ ರೆಡಿ ಆಯಿತು. ಇವಾಗ ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಡೋಣ. ಇದನ್ನು ಮಾಡಿ ನೀವು ಫ್ರಿಜ್ನಲ್ಲಿಟ್ಟು 2 ದಿವಸ ಕೂಡ ನಾವು ಕುಡಿಬಹುದು. ಸಖತ್ತಾಗಿದೆ ಬಂಧುಗಳೇ. ನಾವು ಬೆಳಿಗ್ಗೆ ರಾತ್ರಿ 2 ಟೈಮು ಕುಡಿಬಹುದು, ಇಲ್ಲ ಒಂದೇ ಟೈಮು ಕುಡಿಬಹುದು. ಈಗ ಮನೆಯಲ್ಲಿ ಜಾಸ್ತಿ ಜನ ಇಲ್ಲ, ನಾವು ಇಬ್ಬರೇ ಇದ್ದೀವಿ ಅಂದರೆ ಒಂದ್ಸಲ ಮಾಡಿಟ್ಕೊಂಡು ನಮಗೆ 4 ಕಪ್ ಆಗುತ್ತಲ್ವಾ, ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್ ಕೂಡ ಕುಡಿಬಹುದು ಬಂಧುಗಳೇ. ಅರ್ಥ ಆಯ್ತಲ್ವಾ ಹೇಗೆ ಮಾಡಬೇಕಂತ? ಒಂದು ಸಾರಿ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲೇ ಕಮೆಂಟ್ ಮಾಡಿ ಬಂಧುಗಳೇ. ತುಂಬಾ ಆರೋಗ್ಯಕರವಾಗಿರುವಂಥ ರೆಸಿಪಿ. ಒಂದೇ 1 ಗ್ಲಾಸ್ ಈ ಫ್ರೂಟ್ ಮಿಲ್ಕ್ ಶೇಕನ್ನು ಕುಡಿದ್ರೆ 3 ಗಂಟೆವರೆಗೆ ನಮಗೆ ಹಸಿವಿನೇ ಆಗಲ್ಲ. ಏನೂ ಕಷ್ಟ ಇಲ್ಲ, ಸರಳವಾಗಿ ಮಾಡಬಹುದು. ಟ್ರೈ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.